ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ರಾಜ್ಯದಾದ್ಯಂತಹ ಎಲ್ಲಾ ಅಂಗನವಾಡಿ ನೌಕರರು ಧರಣಿನ ಮಾಡ್ತಾ ಇದಾರೆ ಅಂತಾನೆ ಹೇಳಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹತ್ತಿರ ಎಲ್ಲಾ ಅಂಗನವಾಡಿ ನೌಕರರು ಸೇರಿ ಅತಿ ದೊಡ್ಡ ಮಟ್ಟದಲ್ಲಿ ಹೋರಾಟನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈಗಾಗಲೇ ರಾಜ್ಯದಾದ್ಯಂತಹ ಸುದ್ದಿ ಆಗಿರುವಂತ ವಿಚಾರ ಅಂತಾನೆ ಹೇಳ್ಬೋದು. ಯಾತಕ್ಕಾಗಿ ಅಂದ್ರೆ ಅಂಗನವಾಡಿ ನೌಕರರಷ್ಟೇ ಅಲ್ಲದೆ ಬಿಸಿ ಊಟ ಕಾರ್ಮಿಕರು ಹಾಗೆ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ನೌಕರರು, ಈ ಮೂರು ವರ್ಗದ ನೌಕರರು ಸೇರಿ ಅತಿ ದೊಡ್ಡ ಮಟ್ಟದಲ್ಲೇ ಹೋರಾಟನ ಮಾಡ್ತಾ ಇದ್ದಾರೆ. ಇದು ರಾಜ್ಯದಾದ್ಯಂತ ಸುದ್ದಿ ಆಗಿರುವಂತ ವಿಚಾರ. ಸೊ ಕೆಲವು ಬೇಡಿಕೆಗಳನ್ನೆಲ್ಲ ಮುಂದಿಟ್ಕೊಂಡು ಅವರು ಹೋರಾಟನ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಅಂಗನವಾಡಿ ನೌಕರರ ಗೌರವಧನ ಹೆಚ್ಚಳ ಮಾಡಬೇಕು, ಜೊತೆಗೆ ಅವರನ್ನು ಸರ್ಕಾರಿ ನೌಕರರನ್ನಾಗಿ ಗುರುತಿಸಬೇಕು. ರಾಜ್ಯ ಸರ್ಕಾರ ಅಂಗನವಾಡಿ ನೌಕರರ ಗೌರವಧನ ಏರಿಕೆ ಮಾಡಿದೆ ಅಲ್ಪ ಪ್ರಮಾಣದಲ್ಲಿ ಆದ್ರೂ, ಆದರೆ ಕೇಂದ್ರ ಸರ್ಕಾರ ಮಾತ್ರ ಗೌರವಧನ ಏರಿಕೆ ಮಾಡುವುದರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟನ ನಡೆಸ್ತಾ ಇದ್ದಾರೆ ಅಂಗನವಾಡಿ ನೌಕರರು ಅಂತಾನೆ ಹೇಳ್ಬೋದು. ಇನ್ನು ಅತಿ ಹೆಚ್ಚಿನ ಮಾಹಿತಿಗಾಗಿ ಅಂಗನವಾಡಿ ನೌಕರರೇ ಅವರು ಹೇಳಿರುವಂತಹ ಹೇಳಿಕೆಗಳು, ವಿಡಿಯೋನ ಕೊನೆವರೆಗೂ ನೋಡಿ. ನಾವು ಯಾವಾಗೆಲ್ಲ ಹೋರಾಟಗಳು ಮಾಡಿದ್ದೀವೋ ಆ ಸಂದರ್ಭಕ್ಕೆ ಕೆಲವು ಬೇಡಿಕೆಗಳು ಈಡೇರಿದ್ದಾವೆ. ಇನ್ನೂ ಹಲವಾರು ಬೇಡಿಕೆಗಳು ಇದ್ದಾವೆ. ಈಗ ಪ್ರಮುಖವಾಗಿ ಈ ಹೋರಾಟದಲ್ಲಿ ನಾವು ಅಂಗನವಾಡಿ, ಬಿಸಿಯೂಟ, ಆಶಾ ಹೆಣ್ಣುಮಕ್ಕಳು ಕೆಲಸವನ್ನು ನಿಲ್ಲಿಸಿ ಇಲ್ಲಿಗೆ ಬಂದಿದ್ದೀವಿ. ಇದು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಕರ್ನಾಟಕದಲ್ಲಿ ಕೂಡ 4 ಕಡೆ ನಡೀತಾ ಇದೆ. 2018ರಿಂದ ನಮಗೆ ಕೇಂದ್ರ ಸರ್ಕಾರ ಯಾವುದೇ ಅನುದಾನವನ್ನು ಕೊಟ್ಟಿಲ್ಲ. ಇವತ್ತು 2018ರಿಂದ ಇದು ವೇತನನೂ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವು ಅನಿರ್ದಿಷ್ಟ ಹೋರಾಟವನ್ನು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್. ಇವತ್ತು ಸರ್ಕಾರಕ್ಕೆ ನಾವು ಇಷ್ಟೇ ಒತ್ತಾಯ ಮಾಡೋದು, ನಮ್ಮ ನೌಕರಿ ಖಾಯಂ ಮಾಡಬೇಕು. ಖಾಯಂ ಮಾಡುವ ತನಕ ಕನಿಷ್ಠ ವೇತನ 36,000 ರೂಪಾಯಿ ಕೊಡಬೇಕು, ಪಿಂಚಣಿ 10,000 ರೂಪಾಯಿ ಕೊಡಬೇಕು. ಕೂಡಲೇ ಏನದ ಈಗ ನಮಗೆ FRS ಏನು ಕೊಡ್ತಾ ಇದ್ದಾರೆ, ಅದು ನಮಗೆ ಭಾಳ ಟಾರ್ಚರ್ ಆಗ್ತಾ ಇದೆ. ಯಾಕಂದರೆ ಗರ್ಭಿಣಿ ನೋಂದಣಿ ಮಾಡ್ಕೊಂಡಾಗ ಅವ್ರ ಫೇಶ್ ಬೇರೆಯೇ ಇರ್ತದೆ. ನಾವು ನೋಂದಣಿ ಮಾಡ್ಕೊಂಡಿದ್ದಾಗ ನಾವು ಆ ಟೈಮಿನಾಗ ಫೇಶ ಅವ್ರದ್ದು ಕರೆಕ್ಟಾಗಿ ತೋರಿಸ್ತಾ ಇದೆ. ಮತ್ತು ಹಂತವಾಗಿ ಅವ್ರಿಗೆ ತಿಂಗಳು ಜಾಸ್ತಿ ಆದಂಗೆ ಅವ್ರ ಫೇಶ ಚೇಂಜ್ ಆಗ್ತಾ ಇದೆ. ಚೇಂಜ್ ಆಗೋದ್ರಲ್ಲಿಂದ ಅದು ಫೇಸ್ ಕ್ಯಾಪ್ಚರ್ ಆಗ್ತಾ ಇಲ್ಲ. ಅದಕ್ಕೆ ನಮ್ಗೆ ಅದರಿಂದ ಅಧಿಕಾರಿಗಳು ನಮ್ಗೆ ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ. ಇದು ಫೇಸ್ ಕ್ಯಾಪ್ಚರ್ ತೆಗೆದು ಹಾಕಬೇಕು ಅಂತೇಳಿ ನನ್ನದೊಂದು ಡಿಮ್ಯಾಂಡ್ ಇದೆ. ಸರಿಯಾಗಿ ಸಮಯಕ್ಕೆ ಸರಿಯಾಗಿ ನಮ್ಗೆ ಇನ್ಸೆಂಟಿವ್ ಆಗಲಿ, ಮತ್ತು ಫಿಕ್ಸ್ಡ್ ಸ್ಯಾಲ್ರಿ ಅಂತ ಕೇಂದ್ರ ಸರ್ಕಾರ ಇನ್ಸೆಂಟಿವ್ ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ ಫಿಕ್ಸ್ಡ್ ಸ್ಯಾಲ್ರಿ 5,000 ಕೊಡ್ತಾ ಇತ್ತು. ಈಗ ಬೆಲೆ ಏರಿಕೆ ಕಾಲದಲ್ಲಿ ಮತ್ತು ನಮ್ಮ ಕಷ್ಟಗಳಲ್ಲಿ ಪ್ರತಿ ಸರ್ವೆಗಳಿಗೂ ನಾವು ತುಂಬ ತೊಂದರೆ ಆಗ್ತಾ ಇದೆ. ಎಲ್ಲನೂ ಒಂದು ಏನಂತಾರೆ, ನಾವು ಎಲ್ಲಿ ಹೋಗ್ತೀವಿ ಫೀಲ್ಡ್ಗೆ ಅಲ್ಲಿ ಒಂದು ಫೋಟೋ ತೆಗೆದು ಹಾಕಬೇಕು, ವಾಟ್ಸಪ್ ಗ್ರೂಪ್ಗಳು ಹಾಕಬೇಕು. ನಮಗೆ ಸರ್ಕಾರದಿಂದ ಯಾವುದೇ ಫೋನ್ ಕೊಟ್ಟಿಲ್ಲ. ಮತ್ತು ಎಲ್ಲ ಒಂದು TB ಇರ್ಬೋದು, NCD ಇರ್ಬೋದು, ಮತ್ತು ಲಾರ್ವಾ ಸರ್ವೆಗಳಿರ್ಬೋದು, ANC ನಾವು ಭೇಟಿ ಮಾಡೋದಿರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಕೈಯಲ್ಲಿ ಮಾಡಿಸ್ಕೊತಾ ಇದ್ದಾರೆ. ಕಳೆದ 5 ತಿಂಗಳಿಂದ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಇನ್ಸೆಂಟಿವ್ ಬಂದಿಲ್ಲ. ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಸ್ಯಾಲ್ರಿಗಳು ಇನ್ ಟೈಮ್ ಕೊಡ್ತಾ ಇಲ್ಲ. ಎಲ್ಲ ಕೊಡಬೇಕು. ಇದನ್ನೆಲ್ಲ ತೆಗೆದು ನಮಗೆ ಫಿಕ್ಸ್ಡ್, ನಮಗೆ ಏನು ಮಿನಿಮಮ್ ವೇಜ್ ಏನಿದೆ ಅದನ್ನು ಕೊಡಬೇಕಂತ ನಾವು ಕೇಳ್ತೀವಿ.